ಕರ್ತನಲ್ಲಿ ಪ್ರಿಯವಾದವರೇ, ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ವಂದಿಸುತ್ತೇನೆ. ಈ ದಿನದ ದೇವರ ವಾಕ್ಯದ ಭಾಗ 2 ಕೊರಿಂಥದವರಿಗೆ 5ನೇ ಅಧ್ಯಾಯ 18ನೇ ವಚನ. ಆತನು ಯೇಸು ಕ್ರಿಸ್ತನ ಮೂಲಕ ನಮ್ಮನ್ನು ತನ್ನೊಂದಿಗೆ ಸಂಧಾನ ಮಾಡಿಕೊಂಡು ಸಮಾಧಾನದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಪ್ರಿಯರೇ, ಒಂದು ಕುಟುಂಬದಲ್ಲಿ ತನ್ನ ಮಗನ ದುರ್ಮಾರ್ಗ ಜೀವನವನ್ನು ತಿಳಿದ ತಂದೆಯು ಅವನನ್ನು ಹೊಡೆದು ಬಡೆದು ಮನೆಯಿಂದ ಹೊರಹಾಕಿದನು. ಆ ಮಗನಾದರೂ ತನ್ನ ತಂದೆಗೆ ಹೆದರಿ ದೂರದ ದೇಶಕ್ಕೆ ಹೊರಟು ಹೋದನು. ಆದರೆ ತಾಯಿಗೆ ತನ್ನ ಮಗನ ಅಗಲಿಕೆಯನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ತನ್ನ ಮಗನು ಹಿಂತಿರುಗಿ ಬರುವುದಿಲ್ಲವೇ ಎಂದು ಹಂಬಲದಿಂದ ಮತ್ತು ನಿಟ್ಟುಸಿರಿನಿಂದ ಪ್ರತಿದಿನವೂ ಅವಳು ಅವನಿಗಾಗಿ ಕಾಯುತ್ತಿದ್ದಳು. ಕಾಲವು ವೇಗವಾಗಿ ಉರುಳಿ ಹೋಯಿತು. ಆದರೆ ಮಗನ ಮೇಲಿದ್ದ ತಾಯಿಯ ಪ್ರೀತಿ ಮಾತ್ರ ಕಡಿಮೆಯಾಗಲೇ ಇಲ್ಲ. ಒಂದು ದಿನ ಅವಳು ಬಹಳ ನಿಶ್ಶಕ್ತಳಾಗಿ ಕಾಯಿಲೆಯ ಒಂದು ಹಾಸಿಗೆಯನ್ನು ಹಿಡಿದುಕೊಂಡಳು. ಹಲವು ಸ್ಥಳಗಳಲ್ಲಿ ತನ್ನ ಮಗನನ್ನು ಹುಡುಕಿದರೂ ಕೂಡ ಅವನು ಸಿಗದಿದ್ದಾಗ ಅವರು ಪತ್ರಿಕೆಯಲ್ಲಿ ಒಂದು ಜಾಹೀರಾತನ್ನು ನೀಡಿದರು. ಇದನ್ನು ನೋಡಿದಂಥ ಮಗನು ತಾಯಿಯನ್ನು ನೋಡಲು ಆಸೆಪಟ್ಟನು. ತಂದೆಯ ಮೇಲೆ ಅವನಿಗೆ ಬಹಳ ಭಯವಿತ್ತು. ಆದರೂ ಧೈರ್ಯ ಮಾಡಿ ಮನೆಗೆ ಬಂದು ಮರಣದ ಸ್ಥಿತಿಯಲ್ಲಿ ಹೋರಾಡುತ್ತಿದ್ದಂಥ ತಾಯಿಯನ್ನು ಪ್ರೀತಿಯಿಂದ ನೋಡಿದನು. ತಾಯಿಯ ಸಂತೋಷಕ್ಕೆ ಒಂದು ಕೊನೆಯೇ ಇರಲಿಲ್ಲ. ಅವಳು ತನ್ನ ಗಂಡನನ್ನು ಕರೆದು ಮಗನ ಕೈಯನ್ನು ಮತ್ತು ಗಂಡನ ಕೈಯನ್ನು ಒಟ್ಟಿಗೆ ಜೋಡಿಸಿದಳು. ಆ ಕ್ಷಣದಲ್ಲೇ ಅವಳ ಜೀವವು ಅವಳನ್ನು ಬಿಟ್ಟು ಹೋಯಿತು. ಅದೇ ರೀತಿಯಲ್ಲಿ ನಮ್ಮನ್ನು ಮತ್ತು ತಂದೆಯಾದ ದೇವರನ್ನು ಒಂದಾಗಿ ಸೇರಿಸುವುದಕ್ಕಾಗಿಯೇ ನಮ್ಮ ಪ್ರೀತಿಯ ಕರ್ತನಾಗಿರುವ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ನೀಡಿದನು. ಪಾಪ ಮಾಡಿ ದೂರವಿದ್ದಂಥ ನಮ್ಮನ್ನು ಪಾಪವನ್ನು ಸಹಿಸದ ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯನ್ನು ತನ್ನ ರಕ್ತದ ಮುಖಾಂತರ ನಮ್ಮನ್ನು ಒಂದು ಮಾಡಿ ತಂದೆಯೊಂದಿಗೆ ಸಂಧಾನ ಮಾಡಿದರು. ಆದುದರಿಂದ ದೇವರೊಂದಿಗೆ ಸಂಧಾನ ಮಾಡಿಕೊಂಡಂಥ ಕ್ರಿಸ್ತನೊಂದಿಗೆ ನಾವು ಕೂಡ ಒಟ್ಟಿಗೆ ಸೇರಿಕೊಳ್ಳೋಣ ಮತ್ತು ಕ್ರಿಸ್ತನು ನಮ್ಮನ್ನು ತಂದೆಯೊಂದಿಗೆ ಸೇರಿಸಿದ ಹಾಗೆ ನಾವು ಕೂಡ ಕುಟುಂಬಗಳನ್ನು ಕಟ್ಟೋಣ. ಕುಟುಂಬಗಳಲ್ಲಿ ಸಮಾಧಾನದಲ್ಲಿ ಮಕ್ಕಳು ಜೀವಿಸುವ ಹಾಗೆ ನಾವು ಸಹಾಯ ಮಾಡುವವರಾಗಿರೋಣ. ದೇವರು ಕುಟುಂಬಗಳನ್ನು ಕಟ್ಟುವಾತನು. ಸೈತಾನನಾದರೂ ಕುಟುಂಬಗಳನ್ನು ಕೆಡುವವನಾಗಿದ್ದಾನೆ. ಆದುದರಿಂದ ನಾವು ಕುಟುಂಬಗಳಿಗಾಗಿ ಪ್ರಾರ್ಥಿಸಿ ಯೇಸು ಕ್ರಿಸ್ತನು ನಮ್ಮನ್ನು ತಂದೆಯೊಂದಿಗೆ ಸೇರಿಸಿದ ಹಾಗೆ ನಾವು ಕುಟುಂಬಗಳಲ್ಲಿ ಸಂತೋಷ ಸಮಾಧಾನದೊಂದಿಗೆ ಬಾಳುವುದಕ್ಕಾಗಿ ಮಕ್ಕಳಲ್ಲಿ ನಾವು ಒಂದು ಸಮಾಧಾನದ ವಾರ್ತೆಗಳನ್ನು ಹೇಳಿ ಅವರನ್ನು ಸಂತೋಷಪಡಿಸೋಣ. ಹಾಗಾಗುವಂತೆ ದೇವರು ತಾನೇ ನಿಮ್ಮೆಲ್ಲರೊಟ್ಟಿಗಿದ್ದು ನಿಮ್ಮನ್ನು ಸಂತೋಷಪಡಿಸಿ ನಡೆಸಲಿ. ಆಮೇನ್. ಗಾಡ್ ಬ್ಲೆಸ್ ಯು.